ಯಾರು ನೀನು? ನೀನು ಅಂತ ಗೊತ್ತಾಗಿದೆ. ನಾನು ಬೇವಿನ ಚಾರ. ಬೇವಿನ ಚಾರ? ಏನು ಸಮಾಚಾರ? ದೇವ ಸ್ವಾಮಿ ನೀನು ಅಂತ ಗೊತ್ತಾಗಿ ಸಲಾಂ ಮಾಡ್ಕೊಂಡೆ. ಶುಭವಾಗಲಿ ಹೇಳು. ಬುದ್ಧಿ, ನಾವು ಬೇವಿನ ಚಾಲಕರು, ಬೇವಿನ ಚರರು. ವಿಷಯ ತಿಳ್ಕೊಳ್ಬೇಕಂತ ಹೊರಟಿವಿ. ಹೊರಟ ಮ್ಯಾಗೆ ನಮ್ಮ ನಿಜ ರೂಪದಲ್ಲಿ ಹೋದ್ರೆ ನಮ್ಮ ವಿರೋಧಿಗಳಿಗೆ ನಮ್ಮ ಸುಳಿವು ತಿಳ್ತದಲ್ಲ, ಹಾಗಾಗಿ ವೇಷ ಮಾಡ್ಕೊಂಡೆ. ಒಳ್ಳೇದಾಯ್ತು ಆಯ್ತು. ಈ ವೇಷ ಆದ್ಮೇಲೆ ಅದು ವೇಷಕ್ಕೆ ಸರಿಯಾದ ಉದ್ಯೋಗ ಬೇಡವೆ, ಬೇಟೆ ಆಡುವಂತ ಮನಸ್ಸಾಯ್ತು. ಒಬ್ಬೊಬ್ಬರು ಇದ್ರೆ ಭೇಟಿ ಆಗುತ್ತಾ ಒಡೆಯ? ಆಗಲಿಕ್ಕೆ ಭೇಟಿ ಆಗುದಿಲ್ಲ. ಆಮೇಲೆ ನಮ್ಮ ಕೂಟ ಉಂಟಲ್ಲ, ಅದನ್ನೆಲ್ಲ ಒಟ್ಟು ಮಾಡ್ಕೊಂಡೆ. ಬರೇ ಕೂಟ ಇದ್ರೆ ಭೇಟಿ ಆಗ್ತದೆ ಬುದ್ಧಿ, ಆಗದು. ಆ ಬೇಟೆಗೆ ಸರಿಯಾದಂತ ಆಯುಧ ಬಾಯ್ದ ಬೇಡವೆ, ಪರಿಕರಗಳು ಬೇಕು, ಅದನ್ನು ತಗೊಂಡೆ. ಯಾವ್ದಾವ್ದು? ಯಾವುದು? ಖಡ್ಗ, ಕಕ್ಕಡ, ಕಡಗತ್ತಿ, ಈಟಿ, ಬರ್ತಿ, ಬಂದು, ಮುದುಗಿರ, ಮುಸುಂಡಿ, ಬರಜು, ಗದೆ, ಕುಂತ, ಶೂಲ, ತೋಮರ ಸಾಕಾಬೇಕಾ? ಸದ್ಯ ಸಾಕು, ವಿಷಯ ಹೇಳು. ಅಷ್ಟೇ ಸಾಕಾಗುದಿಲ್ಲ. ಮತ್ತೆ ಬಲಹೊರೆ ಯಾವ ಬಲೆ? ಹಾಕ್ ಬಲೆ, ಬೀಸ್ ಬಲೆ, ಕಿಳಂಜಿ ಬಲೆ, ಬಗ್ಗಿ ಬಿಡ್ತಿ ಬಲೆ, ಧನ್ಕಣೀರ್ ಬಲೆ, ದೊಡ್ಕಣೀರ್ ಬಲೆ, ಹೊಳ್ ಬಲೆ. ಅಷ್ಟೇ ಅಲ್ಲ ಬುದ್ಧಿ, ನಾಯಿ. ನಾಯಿ? ಯಾವ ಜಾತಿಯ ನಾಯಿಯ? ಜಾಲ, ಜೂಲ, ರಕ್ತಮೇರಣ್ಣ, ಕುತ್ಬಾಲದರಿಯ, ಸಿಗಲಿನಂದಿ, ಉಬ್ಬುರುಗಿಂಚ, ಮುಂಡ್ಬಾಲ ದುಲಿಯಣ್ಣ. ಒಡೆಯ ಊಟ ಹಾಕಿ ಬಲೆ ಬೀಸಿ ಹಾರುವ ಹಕ್ಕಿನ ಹಿಡಿದಿದ್ದೆವು, ಓಡುವ ಪಿರಾಣಿನ ಹೊಡೆದಿದ್ದೆವು. ನಮ್ಮ ಹೊಡೆತಂದ್ರೆ ಹೇಗೆ? ಇರುತ್ತ ಬರ್ತಿ ಸುರ್ತ, ಕಡಗದ ಕಡ್ತ, ಪೆಟ್ಟೊಂದು ತುಂಡೆರಡು. ಹಾಗಾಗಬೇಕು. ಇವತ್ತು ನಿಮ್ಗೆ ಯಾವ ಮಾಂಸ ಆಗ್ಬೋದು? ಸದ್ಯ ನನಗೆ ಯಾವ ಮಾಂಸದ ಮೇಲೂ ಇಷ್ಟ ಇಲ್ಲ. ಅಲ್ಲ ಬರ್ತಿನ ಮಾಂಸ ಆಗ್ಬೋದಾ? ಅಲ್ಲ ಕಡಿನ ಮಾಂಸ ಆಗ್ಬೋದಾ? ಅಲ್ಲ ಕಾಡ್ಕೋಳಿ ಮ್ಯಾಲಿ ತಿಪ್ಪಲ? ಒಂದು ನನಗೆ ಅಗತ್ಯ ಇಲ್ಲ. ಮತ್ತೆ ಯಾವ ತಲೆ ಹಾಕೋದು? ನಾನು ಒಂದು ವಿಷಯದ ಕುರಿತಾಗಿ ಯೋಚಿಸ್ತಾ ಇದ್ದೆ. ಯಾವ ವಿಷಯ ಬುದ್ಧಿ? ಆ ದುರ್ಯೋಧನನ ಕುರಿತಾಗಿ ವಿಷಯ ಸಂಗ್ರಹಕ್ಕೆ. ಓ, ಆ ತಲೆ ಬಗ್ಗೆ ಈ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಈ ತಲೆ ಬಿಸಿ ಏರಿ ಹೋಗಿ ನಾವು ಅದೇ ಕತೆ ಹೇಳ್ತಾ ಇದ್ದೀವಿ ನೋಡಿ. ಕತೆ ಅದಕ್ಕೆ ಸಂಬಂಧಿಸಿದ ಬೇಟೆ ಕತೆ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ನಿನ್ನ ಪೀಠಿಕೆಯ ಉದ್ದ ಆಯ್ತಲ್ಲ ಬುದ್ಧಿ. ಹೀಗೆ ಬೇಟೆ ಆಡಿ 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 ದೇಹಕ್ಕೆ ಬಹಳ ಆಯಾಸ ಆಯ್ತರಿ. ಕಡೆಗೆ ಬೇಟೆ ಮೇಲೆ ಜುಗಿಸುವಂತ ಬೇಟೆ ಬದಿ ಇಟ್ಟು ಆಮೇಲೆ ಸ್ವಲ್ಪ ನೀರು ಕುಡಿಯೋಣ ಅಂತ ಆ ಹೊಲದಲ್ಲಿ ಹುಡುಕಿದ್ರೆ ನೀರು ಸಿಗ್ತದ? ಇಲ್ಲ. ಹುಡುಕಿ 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 ಹೀಗೆ ದ್ವೈಪಾಯನ ಸರೋವರದ ಹತ್ರ ಹೋದೆ. ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳೆದು ಸ್ವಲ್ಪ ನೀರು ಕುಡಿದು ಮೇಲೆ ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಬೇಟೆಯಾಡಿ ಮೈಯೆಲ್ಲ ತುಳ್ಪಳಾಗೈತೆ, ನೀರಾಟ ಆಡುವ. ಹೌದು ಹೌದಂತ ತೋರ್ಪು ಬುದ್ಧಿ. ಆಯಾಸದ ಪರಿಹಾರ ಏನೋ ಅದು ತಂಗಾಳಿ ತಂಗಾಳಿ ಗಾಳಿ ಬೀಸಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಕಡೆಗೆ ಅಲ್ಲೇ ಕೆರೆದಂಡ ಮೇಲೆ ಬಟ್ಟೆ ಹಾಸಿತ್ತು, ಮಲಗಿತ್ತು. ಈಗ ಹೊರಟು ಬಂತು. ಅವಿವೇಕಿ, ವಿಷಯವನ್ನು ಸಂಗ್ರಹಿಸಿದ್ದಿ ಅಂತ ಹೇಳಿದೆ, ಅದಕ್ಕೆ ಸಂಬಂಧಿಸಿದ ಪೀಠಿಕಾ ಪ್ರಕರಣ ಅಂತ ಉಚ್ಚರಿಸಿದೆ, ಎದ್ದು ಸುಮ್ಮನೆ ಬಂದೆಯ? ಬುದ್ಧಿ, ಅಂದ್ರೆ ನಾವಲ್ಲಿ ನಿದ್ರೆ ಮಾಡ್ಬೇಕಂತ ಮಲಗಿದ್ದಲ್ಲ. ಮಲಗಿದ ಮೇಲೆ ನಿದ್ದೆ ಬಂತು. ಅಂತೂ ನಷ್ಟ ನಷ್ಟ. ಯಾರಿಗೆ ನಿದ್ದೆ? ನನಗೆ ನಿದ್ರೆ ಬರ್ಬಹುದೇ?
ಬರ್ಲಿಕ್ಕಿಲ್ಲ. ನಮ್ಮವರಿಗೆ ಮಲಗಬೇಕಂತಿಲ್ಲ, ಕೂತಲ್ಲೇ ತೂಕರಿಸ್ತಾರೆ. ಕೆಲವರು ನಿತ್ತಲ್ಲೇ ನಿದ್ರೆ ಮಾಡ್ತಾರೆ. ನನ್ಗೆ ಪಕ್ಕನ ಮಲಗಿದ್ರು ನಿದ್ರೆ ಬೀಳುದಿಲ್ಲ. ನೀನು ಕಾರ್ಯದ ಕುರಿತು ಅಂದ್ರೆ ಒಂದೊಂದೇ ಆಲೋಚನೆ ಮಾಡ್ತಾ ಇರ್ತೇನೆ. ಕಡೆ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಅಲ್ಲಿ ಒಂದು ವಿಶೇಷ. ಅಲ್ಲಿ 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 ನೀರಾಗ ಮುಳುಗಿ ಕದ ಕದಿ ಕುರಾಯ ಸಲಾಮು 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 ಬಳೆಯ ಹರದಿವ್ ನಿಂತಿರು ಸ್ವಾಮಿ ಏನೋ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಕುಸುಕುಸು ಗುಸುಕುಸು 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 ಗುಸುಕು ಒಂದು ರೀತಿ ಸ್ವರಗಳು, ಒಂದು ರೀತಿಯ ಶಬ್ದ. ನಾನು ಮೊದಲು ಗೆರೆಸಿಕೊಂಡದೇನು, ಹೀಗೆ ನೀರು ಕುಡಿಯಕ್ಕೆ ಹಂದಿಗೊಡ್ಡೆ ಎಲ್ಲ ಬರ್ತಾವೋ ಅಂತ ತಿಳ್ಕೊಂಡೆ. ಇದ್ದರೂ ಇರಬಹುದು. ಅದು ಅಲ್ಲ, ಮತ್ತೆ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಮಾತುಕತೆ. ಕಡೆಗಾಲೋಚನೆ ಮಾಡಿದ್ದು ಹೀಗೆ, ನಮ್ಮವರೆಲ್ಲ ಮಲಗಿದ್ದಾರಲ್ಲ, ಅವರೇನಿದ್ದರೆ ಕಣ್ಣಲ್ಲಿ ಮಾತಾಡಬಹುದೋ ಇದ್ದೀತು. ಕಡೆ ನೋಡುವಾಗ ಅದು ಅಲ್ಲ, ಅದು ಸುಳ್ಳೆ. ಅದು ಸುಳ್ಳೆ. ಹಾಗಾದ್ರೆ ಸತ್ಯ ಯಾವ? ಕಡೆಗೆ 4 ಹೆಜ್ಜೆ ಮುಂದಿಟ್ಟು ಹೀಗೆ ನೋಡ್ತೇನೆ. 3 ಜನ, 3 ಜನ, 3 ವ್ಯಕ್ತಿಗಳು. ಯಾರು? ಏನವರನ್ನ ಸರಿಯಾಗಿ ನೋಡ್ಲಿಲ್ಲ. ಸರಿ ನೋಡಿದ್ದೇನೆ, ಪರಿಚಯ ಉಂಟೋಡಿಯಾ? ಮುಖ ಪರಿಚಯ ಉಂಟಲ್ಲ. ಯಾರವರು? ಅವ್ರ ಹೆಸರು ನೋಡಿ ಹೊಟ್ಟೆೊಳಗೆ ಉಂಟು, ಬಾಯಿಗೆ ಬರುವುದಿಲ್ಲ. ಸರಿಯಾಗಿ ಜ್ಞಾಪಿಸಿ ಹೇಳು. ಇವರು ಕೃತವರ್ಮ. ಕೃತವರ್ಮ ಒಬ್ರು. ಮತ್ತೆ ಇನ್ನೊಬ್ರು ಕುಪ್ಪಯ್ಯಾಚಾರ. ಕೃಪಾಚಾರ. ಇನ್ನೊಬ್ರು ಔಸತ್ಮಾಣಿ. ನಿಮ್ಮ ಕೋಣ ಪುತ್ರ ಅಶ್ವತ್ಥಾಮನಿರ್ಬೇಕು. ನಿಮ್ಮ ಕೋಲು ಗುರುಗಳ ಮಗ. ಹೌದು. ಅವರು 3 ಜನ ಇದ್ದಾರೆ, ಒಟ್ಟಿಗೆ ನಿಂತಿದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರವ್ರೊಳಗಲ್ಲ. ಇದ್ದದ್ದು 3 ಜನ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರವ್ರೊಳಗಲ್ಲ, ಅವರವರೊಳಗಲ್ಲ. ಮತ್ತೆ 10 ಜನ ಹೇಳುದು ಏನು? ನೀನ್ ಹೆದಬೇಡ, ನಾವಿದ್ದೇವೆ. ಮೇಲ್ ಬಾ, ಮೇಲ್ ಬಾ, ಮೇಲ್ ಬಾ. ನಾನೀಗ ಬಂದದ್ದು ಮೇಲೆ ಸಾಕಾಗದ? ಯಾರು? ನೀವಲ್ಲ. ಮತ್ತೆ ಯಾರಿಗೆ ಹೇಳಿದ್ದ ನೀನು? ಅವ್ರು ಹೇಳು. ಅವರವರಲ್ಲಿ ಸೇರಿ ಒಬ್ಬನನ್ನು ಕುರಿತು ಹೇಳು. ಮಂದಿಯ ಮಾತು ಒಂದೇ. ಕಡೆಗೆ ಯಾರತ್ರ ಇವ್ರು ಮಾತಾಡ್ತಾರಪ್ಪ ಅಂತ ಅವ್ರ ಮುಖ ನೋಡ್ತೇನೆ. 3 ಜನರ ಕಣ್ಣು ನೀರೊಳಗುಂಟು. ಮಾತಾಡಿದ ಅವರ ತಲೆಯಲ್ಲಿತ್ತ ಕುತ್ತಿಗೆ ಮೇಲೆ ಉಂಟು. ಮತ್ತೆ ಕಣ್ಣು ನೀರೊಳಗಿದ್ದದ್ದು ಹೇಗೆ? ಅಂದ್ರೆ ಅವ್ರು ಕಣ್ಣು ಗುಡ್ಡೆ ಅಲ್ಲ ಒಡೆಯ, ಅಂದ್ರೆ ನೀರ್ ಕಡೆ. ನೀರಿನ ಕಡೆಗೆ ಅವರ ಲಕ್ಷ್ಯ ದೃಷ್ಟಿ 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 ಕಡೆ. ನಾನು ಸಹ ನೀರಿಗೆ ಕಣ್ಣಾದ್ರೆ ಅಷ್ಟೊತ್ತಿಗೆ ನೋಡಿ ಆ ಮಧ್ಯ ಸರೋವರದಲ್ಲಿ ಕುಳುಗುಳು 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 ಒಳ್ಳೆ ಒಳ್ಳೆ. ಅದಕ್ಕೂ ಕಾರಣ ಉಂಟು. ಎಲ್ಲ ಕಪ್ಪೆ ಮೀನುಗಳೆಲ್ಲ ಓಡಾಡುವಾಗ ಜಲ ಜಂತು ಇರಬೇಕು. ಹೌದು, ಏನೋ ಹಾಗೆ ಕಣ್ಣು ನೋಡುವಾಗ ಅದಲ್ಲ, ಅದ್ರ ಜೊತೆಯಲ್ಲಿ ಸ್ವರ ಹೊರಟು ಬಂತು. ಬರೇ ಸ್ವರ ಮಾತಿರಲ್ಲ, ಮಾತುಕತೆ ಬಂತು. ಏನು ಮಾತು? ನೀವು ನನಗೆ ಉಪಕಾರ ಮಾಡ್ತೀರಾ? ನೀವು ಉಪಕಾರ ಮಾಡುವರಾದ್ರೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಬಿಡಿ ನೋಡುವ. ನೀವು ಕರ್ಕರ್ ಮಾಡಬೇಡಿ, ಹೇಳಿ. ತಿಂದ ಅನ್ನದ ಸೊಕ್ಕೇನೋ ನಿನಗೆ? ನೀವ್ಯಾಕೆ ಸಿಟ್ಟಾಗುದು ನೋಡಿ? ನನ್ನ ಎದುರಿಗೆ ನಿಂತು ನನ್ನೊಡನೆ ಸ್ಥಳ ಬಿಡುವುದಕ್ಕೆ ಅಪ್ಪಣೆಯ? ಮತ್ತೆ ನಿಮಗೆ ನಾನು ಹೇಳಿದ್ದಲ್ಲ. ಮತ್ತೆ ಯಾರಿಗೆ? ನಿಮ್ಮ ಹತ್ರ ಹೇಳೋದು. ನಿಮಗೆ ನಾನು ಹೇಳಿದ್ದಲ್ಲ, ನಿಮ್ಮ ಹತ್ರ ಹೇಳೋದು. ನೀನು ಕೇಳಿದ ವಿಷಯ ನಿಮ್ಮಲ್ಲಿ ಹೇಳೋದು. ಕಡೆ ಕಡೆ ಏನ್ ಗೊತ್ತೇ? ಏನು ಕಡೆಯಾಗಿ ಬಂದ ಶಬ್ದ ಇಷ್ಟೇ. ಏನು? ನಾನಿದ್ದ ವಿಷಯ ಭೀಮಸೇನನ ಕಡೆಯ ಬೇವಿನಿದ್ದಾರಿಗೆ ತಿಳಿದರೆ ಮುಂದೆ ನನಗೆ ಅಪಾಯ. ಕಡೆಗೆ ಸ್ವರದಿಂದಲೇ ಕೇಳಿ ತಿಳಿದೆ, ನಿಮ್ಮ ಬದ್ಧವೈರಿ ಸುಯೋಧನ ಕತ್ತಲಿಗೆ ಅನುಸರಣೆ ಮರುಬಲ ಮುತ್ತಿನ ಗಾವಳಿಯ ಸಲಗಳ ವೀರ ಮುದ್ರಿಕೆ. ನಿನ್ನ ಶ್ರಮ ಸಾರ್ಥಕವಾಯಿತು, ಪಡೆದ ವೇತನ ಧನ್ಯತೆಯನ್ನು ಹೊಂದಿತು. ಯಾಕೆ ಬಂತು ಈ ವಿಷಯ? ಯಾವ ವಿಷಯದ ಕುರಿತು ಚಿಂತಿಸುತ್ತಿದ್ದೇನೋ ಅದನ್ನೇ ಸಂಗ್ರಹಿಸಿ ವರದಿಯಾಗಿ ನನಗೆ ಒಪ್ಪಿಸಿದೆಯಲ್ಲ. ನಿನ್ನ ನಿಷ್ಠೆಗೆ, ನಿನ್ನದ್ದಾದಂತಹ ಈ ಕಾರ್ಯ ನಿರೂಪಣೆಗೆ ತುಂಬಾ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ನಿನ್ನನ್ನು ಹೀಗೆ ಬಿಡ್ತೇನೆ ಅಂತ ತಿಳಿದೆಯಾ? ಏನೋ ತಪ್ಪಿಬ್ಬಾದೆ? ನಿನ್ನನ್ನು ಹೀಗೆ ಬಿಡ್ತೀರೋ? ನಾನು ಸ್ವಲ್ಪ ಹೆದರಿಕೆ ಆಗಲಿ ಶುರುವಾಯ್ತು.
ನಿನ್ನಂಥ ಒಬ್ಬ ಸಾಮಾನ್ಯನ ಕುರಿತು ನನ್ನ ಹಾಗಿನ ಒಬ್ಬ ಮಾನ್ಯ ವ್ಯಕ್ತಿ ಮೆಚ್ಚಿದ ಮೇಲೆ ಮೆಚ್ಚಿದ ದ್ಯೋತಕವಾಗಿ ಕೊಟ್ಟು ಕಳಿಸುವುದು ಬೇಡವೇ? ಹಾಗೆ ಕೊಡುವುದಿದ್ರು ಜನಸಾಮಾನ್ಯರು ಕೊಟ್ಟ ಹಾಗ ನನ್ನ ಕೊಡುಗೆಯ ಕ್ರಮವೇ ಬೇರೆ. ಹೇಗೆ? ಬೇಡ ಬೇಡ, ನೀವು ಅದರಲ್ಲಿ ಕೊಡುವುದು ಬೇಡ. ಆ ಗಾಳಿ ಸೋಂಕಿದ್ರೆ ಸಾಕು. ಇಲ್ಲಿಯೂ ನೀನು ತಪ್ಪಾಗಿಯೇ ತಿಳಿದೆ. ಮೆಚ್ಚುಗೆಯ ದ್ಯೋತಕವಾಗಿ ಬರೇ ಮಾತಾಡಿದರೆ ಸಾಲದು, ಕೊಟ್ಟು ಕಳಿಸಬೇಕು ಎಂಬ ಕಾರಣಕ್ಕೆ ಮುಷ್ಟಿ ಬಲಿದೆ. ಹೇಗೆ? ಯಾಕೆ? ಲೆಕ್ಕವೂ ಅಲ್ಲ, ಅಳತೆಯೂ ಇಲ್ಲ. ಒಂದಿನ ರಾಶಿಗೆ ಕೈ ಹಾಕಿ ಇಷ್ಟೇ ಅಲ್ಲ, ಮತ್ತೆ ಮುತ್ತಿನೇಕಾವಳಿಯನ್ನು ಕೊಡುವುದರ ಜೊತೆಗೆ ವೀರ ಮುದ್ರಿಕೆಯನ್ನು ನಿನಗೆ ಹಾಗಾದ್ರೆ ಬಲವಾಗಿ